ಹಾಗೆ ಮೂರು ಕ್ಷೇತ್ರಗಳಿಗೆ ಸಂಬಂಧಪಟ್ಟಾಗಿನ ಮತದಾನ ಪ್ರಕ್ರಿಯೆ ಹೇಗೆ ನಡೀತಾ ಇದೆ, ಜೊತೆಗೆ ಯಾವ ರೀತಿಯಾಗಿ ಮೂರು ಕ್ಷೇತ್ರಗಳು ಬೇರೆ ಬೇರೆ ಆಯಾಮಗಳಲ್ಲಿ ಬಹಳ ಕುತೂಹಲ ಕೆರಳಿಸಿರುವಂತಹ ಕ್ಷೇತ್ರಗಳು, ಈ ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟ ಹಾಗೆ ನಮ್ಮ ಜೊತೆಗೆ ನಮ್ಮ ಪ್ರತಿನಿಧಿ ಜಾಯಿನ್ ಆಗ್ತಾ ಹೋಗ್ತಾರೆ. ಮೊದಲಿಗೆ ಚನ್ನಪಟ್ಟಣದಿಂದ ನಮ್ಮ ಜೊತೆಗೆ ರಾಮ್ ಜಾಯಿನ್ ಆಗ್ತಾ ಇದ್ದಾರೆ, ಹಾಗೆ ಪ್ರಶಾಂತ್ ಕೂಡ ಜಾಯಿನ್ ಆಗ್ತಾ ಇದ್ದಾರೆ. ಅದರ ಜೊತೆಗೆ ಶಿಗ್ಗಾವಿಂದ ನಮ್ಮ ಪ್ರತಿನಿಧಿ ಪ್ರಸನ್ನ ಜಾಯಿನ್ ಆಗ್ತಾ ಇದ್ದಾರೆ, ಸಂಡೂರಿನಿಂದ ನಮ್ಮ ಪ್ರತಿನಿಧಿ ಅನಿಲ್ ಜಾಯಿನ್ ಆಗ್ತಾ ಇದ್ದಾರೆ. ಮೊದಲಿಗೆ ರಾಮ್, ಈ ಬಾರಿ ಮೂರು ಕ್ಷೇತ್ರಗಳಿಗೆ ಸಂಬಂಧಪಟ್ಟಾಗೆ ಹೌದು ತನ್ನದೇ ಆದಂತ ಒಂದು ತೂಕ ಹೊಂದಿದ್ರು ಕೂಡ ಚನ್ನಪಟ್ಟಣ ಮತ್ತೊಂದು ಆದಂತ ತೂಕವನ್ನ ಹೊಂದಿದೆ. ಕಾರಣ ಅಂತ ಅಂದ್ರೆ ನಿಖಿಲ್ ಅವರಿಗೆ ಈ ಬಾರಿ ರಾಜಕೀಯ ಭವಿಷ್ಯವನ್ನ ರೂಪಿಸುವಂತ ನಿಟ್ಟಿನಲ್ಲಿ ಸಕ್ಸಸ್ ಆಗ್ತಾರಾ JDS ಪಡೆ ಅನ್ನುವಂಥದ್ದು ಒಂದು, ಜೊತೆಗೆ CP ಯೋಗೇಶ್ವರ್ ಅವರ ಬೆನ್ನಿಗೆ ನಿಂತ ಕಾಂಗ್ರೆಸ್ ಪಡೆ. ಈ ಕಾರಣಕ್ಕಾಗಿ ಅದೆಲ್ಲದನ್ನ ಬಹಳ ನಾವು ನೋಡ್ಕೊಂಡ್ ಬಂದ್ವಿ. ಪ್ರಚಾರದ ಸಂದರ್ಭ, ವಾಗ್ಯುದ್ಧ, ಇವತ್ತು ಮತ ಪ್ರಕ್ರಿಯೆ ನಡೀತಾ ಇದೆ. ಹೇಗೆ ಕಂಡು ಬರ್ತಾ ಇದೆ ಬೆಳಗಿನ ಸಂದರ್ಭದ ಉತ್ಸಾಹ, ವಿವರಿಸಬಹುದಾ ರಾಮ್? ಮಲ್ತೇಶ್, ಖಂಡಿತವಾಗಿಯೂ ರಾಜ್ಯದ ಮೂರು ಕ್ಷೇತ್ರಗಳಲ್ಲಿ ಉಪಚುನಾವಣೆ ನಡೀತಾ ಇದ್ರು ಸಹ ಚನ್ನಪಟ್ಟಣ ಎಲ್ಲರ ಗಮನವನ್ನು ಸೆಳೆದಿದೆ ಮತ್ತೆ ಎಲ್ಲರ ಆಕರ್ಷಣೆಯ ಕೇಂದ್ರ ಬಿಂದುವಾಗಿದೆ. ಯಾಕಂದ್ರೆ ಇಲ್ಲಿ ಒಂದು ಕಡೆ ಮಾಜಿ CM HD ಕುಮಾರಸ್ವಾಮಿ ಅವರ ಪುತ್ರ ನಿಖಿಲ್ ಕುಮಾರಸ್ವಾಮಿ ಅವರು ಸ್ಪರ್ಧೆ ಮಾಡಿದರೆ, ಮತ್ತೊಂದು ಕಡೆ ಕಾಂಗ್ರೆಸ್ನಿಂದ ಯೋಗೇಶ್ವರ್ ಸ್ಪರ್ಧೆ ಮಾಡಿದ್ದಾರೆ. ಮತ್ತೆ ಚನ್ನಪಟ್ಟಣದಲ್ಲಿ 31 ಜನ ಅಭ್ಯರ್ಥಿಗಳು ಕಣದಲ್ಲಿದ್ದಾರೆ. ನೀವು ಹೇಳದಂತೆ ಖಂಡಿತವಾಗಿಯೂ ಎಲ್ಲರ ಗಮನ ಸೆಳೆದಂಥದ್ದು ಪ್ರತಿಷ್ಠೆಯ ಕಣವಾಗಿ ಮಾರ್ಪಟ್ಟಿದೆ. ಆ ಒಂದು ಪ್ರತಿಷ್ಠೆಯ ಕಣದಲ್ಲೇ ನಾವಿದ್ದೇವೆ. ನೀವು ನೋಡ್ತಾ ಇರ್ಬೋದು, ಬೆಳಗ್ಗೆ ಮತದಾರರು ಸಹ ಸಾಕಷ್ಟು ಉತ್ಸಾಹದಿಂದ ಮತವನ್ನು ಚಲಾಯಿಸಲಿಕ್ಕೆ ಬಂದಿದ್ದಾರೆ. ನಿಜವಾಗಿಯೂ ಪ್ರಜಾಪ್ರಭುತ್ವದ ಹಬ್ಬ ಅಂತ ಹೇಳಿ ಹೇಳ್ಬೋದು. ಹೀಗಾಗಿ ಏನು ಚನ್ನಪಟ್ಟಣ ಅಂದರೆ ನಮಗೆ ತಟ್ಟನೆ ನೆನಪಾಗುವಂಥದ್ದು ಆ ಗೊಂಬೆಗಳ ನಾಡಿನಲ್ಲಿ ಸಾಂಪ್ರದಾಯಿಕವಾದಂತಹ ಗೊಂಬೆಗಳ ಒಂದು ಮತಗಟ್ಟೆಯನ್ನು ಮಾಡಿದ್ದಾರೆ. ಹೀಗಾಗಿ ತಾವು ನೋಡ್ತಾ ಇರ್ಬೋದು, ಹಿರಿಯರೊಬ್ಬರು ಬೆಳಗ್ಗೆ ನಿಜವಾಗಿಯೂ ಸಹ ಯುವಕರಿಗೆ ಒಂದು ರೀತಿಯಾದಂತಹ ಮಾದರಿ ಆಗ್ಬೋದು. ಸರತಿ ಸಾಲಿನಲ್ಲಿ ನಿಂತು ಮತ ಚಲಾಯಿಸುವಂತ ಕೆಲಸಕ್ಕೆ ಈಗ ಮುಂದಾಗಿದ್ದಾರೆ. ಸೊ ಈಗಾಗಲೇ ತಾವು ನೋಡ್ತಾ ಇರಬಹುದು 7 ಗಂಟೆಗೆ ಮತದಾನ ಪ್ರಕ್ರಿಯೆ ಏನು ಆರಂಭ ಆಗ್ತದೆ. ಸೊ ಈ ಹಿನ್ನೆಲೆಯಲ್ಲಿ ಆ ಮತ ಚಲಾಯಿಸಲಿಕ್ಕೆ ಸಾಕಷ್ಟು ಉತ್ಸಾಹದಿಂದ ಈಗಾಗಲೇ ಮತದಾರರು ಇಲ್ಲಿಗೆ ಬಂದಿದ್ದಾರೆ. ತಾವು ಹೇಳದಂತೆ ಈ ಒಂದು ಚನ್ನಪಟ್ಟಣ ಏನಿದೆ ಪ್ರತಿಷ್ಠೆಯ ಕಣವಾಗಿತ್ತು. ಇದರ ಫಲಿತಾಂಶ ಸಾಕಷ್ಟು ಬದಲಾವಣೆಗಳಿಗೆ ನಾಂದಿಯನ್ನ ಆಡ್ತದೆ. ಒಂದು ಕಡೆ ನಿಖಿಲ್ ಕುಮಾರಸ್ವಾಮಿಯ ರಾಜಕೀಯ ಭವಿಷ್ಯ, ಮತ್ತೊಂದು ಕಡೆ ಸರ್ಕಾರದ ಇರುವಂತಹ ಒಂದು ಏನು ಸಾಕಷ್ಟು ಆರೋಪಗಳು ಪ್ರತ್ಯಾರೋಪಗಳಿತ್ತು, ಅದಕ್ಕೆ ಉತ್ತರ ಕೊಡುವಂಥದ್ದು. ಈ ನಿಟ್ಟಿನಲ್ಲಿ ಇದು ಸಾಕಷ್ಟು ಮಹತ್ವವನ್ನು ಪಡ್ಕೊಳ್ತದೆ. ಅದೇ ಕಾರಣಕ್ಕಾಗಿ ಈ ಬಾರಿಯ ಚುನಾವಣೆ ಘಟಾನುಘಟಿ ನಾಯಕರುಗಳು ಚನ್ನಪಟ್ಟಣಕ್ಕೆ ಬಂದಿದ್ರು, ಬೀಡು ಬಿಟ್ಟಿದ್ರು, ಸಾಕಷ್ಟು ಅಬ್ಬರದ ಪ್ರಚಾರಗಳನ್ನು ನಡೆಸಿದ್ರು. ಇದೆಲ್ಲದರ ಭವಿಷ್ಯವನ್ನ ಮತದಾರ ಬರೀತಾನೆ. ಯಾಕಂದ್ರೆ ಅಂತಿಮವಾಗಿ ಯಾರು ಏನೇ ಹೇಳಿದ್ರು ಸಹ ಚನ್ನಪಟ್ಟಣ ಕ್ಷೇತ್ರದ ಮತದಾರರ ಮನಸ್ಸಲ್ಲಿ ಏನಿದೆ ಇವೆಲ್ಲವೂ ಸಹ ಇವತ್ತು ನಿರ್ಧಾರ ಆಗ್ತದೆ. 2,32,000 ಜನ ಮತದಾರರು ಭವಿಷ್ಯವನ್ನ ಬರೀತಾ ಇದ್ದಾರೆ. ನಾವು ನೋಡ್ತಾ ಇರಬಹುದು, ಈಗಾಗಲೇ ಮೊದಲ ಮತದಾನದ ಪ್ರಕ್ರಿಯೆ ಆರಂಭವಾಗಿದೆ. ಸಾಕಷ್ಟು ಉತ್ಸಾಹದಿಂದ ಮತದಾರರು ಬಂದು ಮತವನ್ನ ಚಲಾಯಿಸ್ತಾ ಇದ್ದಾರೆ. ಯಾಕಂದ್ರೆ ಎಲ್ಲೋ ಒಂದ್ ಕಡೆ ಅಳುಕಿತ್ತು, ಪದೇ ಚುನಾವಣೆಗಳು ಬಂದ್ರೆ ಮತದಾರರು ಯಾವ ರೀತಿ ರೆಸ್ಪಾಂಡ್ ಮಾಡ್ತಾರೆ ಅಂತೇಳಿ. ಆದ್ರೆ ಚನ್ನಪಟ್ಟಣ ಕ್ಷೇತ್ರದ ಜನರು ತಮ್ಮ ಏನು ಅಭ್ಯರ್ಥಿಯನ್ನು ಆಯ್ಕೆ ಮಾಡ್ಕೊಳ್ಳಿಕ್ಕೆ, ತಮ್ಮ ನಾಯಕನ ಆಯ್ಕೆ ಮಾಡ್ಕೊಳ್ಳಿಕ್ಕೆ ಸಾಕಷ್ಟು ಉತ್ಸಾಹದಿಂದನೇ ಬಂದಿದ್ದಾರೆ. ಬೆಳಗ್ಗೆ 7 ಗಂಟೆಯಿಂದ ಸಂಜೆ 6 ಗಂಟೆವರೆಗೂ 11 ಗಂಟೆಗಳ ಕಾಲ ಮತದಾರರಿಗೆ ಮತದಾನ ಮಾಡಲಿಕ್ಕೆ ಅವಕಾಶ ಇರ್ತದೆ. ಮತ್ತೆ ನೀವು ಇದ್ರ ಜೊತೆಗೆ ಈ ಒಂದು ಚನ್ನಪಟ್ಟಣದ ವಿಶೇಷತೆ ಅಂತ ಹೇಳಿದ್ರೆ ನಾವಿರುವಂತಹ ಮತಗಟ್ಟೆ ಏನಿದೆ ಸಾಂಪ್ರದಾಯಿಕವಾದಂತಹ ಗೊಂಬೆಗಳ ಮತಗಟ್ಟೆ ಆಗಿದೆ. ಸೊ ಈಗಾಗಲೇ ಏನು ಮತ ಚಲಾಯಿಸಿ ಉತ್ಸಾಹದಿಂದ ಬರ್ತಾ ಇದ್ದಾರೆ. ನಾವು ನೋಡ್ತಾ ಇರ್ಬೋದು ಅವರ ಉತ್ಸಾಹವನ್ನ. ಅಂದರೆ ಸಾಕಷ್ಟು ಒಂದು ಖುಷಿಯಿಂದ ಪ್ರಜಾಪ್ರಭುತ್ವದ ಹಬ್ಬದಲ್ಲಿ ಭಾಗಿಯಾಗಿದ್ದಾರೆ. ಮತ್ತೆ ನಾ ಹೇಳ್ತಾ ಇದ್ದೆ ತಮಗೆ, ಆ ಸಾಂಪ್ರದಾಯಿಕ ಗೊಂಬೆಗಳ ಮತಗಟ್ಟೆ ಅಂದ್ರೆ ಚನ್ನಪಟ್ಟಣದ ಗೊಂಬೆಗಳ ಪ್ರದರ್ಶನ ಮಾಡಿ ಮತದಾರರನ್ನ ಸೆಳೆಯುವಂತಹ ಕೆಲಸಕ್ಕೆ ಮುಂದಾಗಿದ್ದಾರೆ. ಸೊ ವಿಶೇಷವಾದಂತಹ ಮತಗಟ್ಟೆಯಾಗಿ ಇದು ಪರಿಣಮಿಸಿದೆ. ಮತ್ತೆ ಈಗ ನೀವು ನೋಡ್ತಾ ಇರ್ಬೋದು ಹೊರಭಾಗದಲ್ಲಿ, ಈಗ ನೀವು ಮತಗಟ್ಟೆಯ ಒಳಭಾಗದ ಒಂದು ದೃಶ್ಯಗಳನ್ನು ನೋಡಿದ್ರಿ, ಹೊರಭಾಗದಲ್ಲಿ ನೋಡ್ತಾ ಇರ್ಬೋದು ಸರತಿ ಸಾಲಿನಲ್ಲಿ ಮತದಾರರು ನಿಂತು ಮತದಾನವನ್ನು ಚಲಾಯಿಸ್ತಾ ಇದ್ದಾರೆ. ಮತ್ತೆ ಚನ್ನಪಟ್ಟಣ ಒಂದು ಸೂಕ್ಷ್ಮವಾದಂತಹ ಮತ್ತೆ ಅತ್ಯಂತ ಪ್ರತಿಷ್ಠಿತ ಕಣ ಆಗಿರುವಂತಹ ಭದ್ರತೆಗೆ ಹೆಚ್ಚಿನ ಆದ್ಯತೆಯನ್ನು ನೀಡಲಾಗಿದೆ. ಸ್ಥಳೀಯ ಪೊಲೀಸರು ಸೇರಿದಂತೆ ಕೇಂದ್ರೀಯ ಅಂದ್ರೆ CISF ಪಡೆಯ ಒಂದು ಸಿಬ್ಬಂದಿಗಳು ಸಹ ಇಲ್ಲಿ ಬೀಡು ಬಿಟ್ಟು ಭದ್ರತೆಗೆ ಹೆಚ್ಚಿನ ಆದ್ಯತೆಯನ್ನು ನೀಡಿದ್ದಾರೆ. ಮತ್ತೆ ಬಿಸಿಲಿನ ಬೇಗೆಯಿಂದ ತಳ್ಳಲಿಕ್ಕೆ ಜನರಿಗೆ ಒಂದು ಮೂಲಭೂತವಾದಂತಹ ಸೌಕರ್ಯವನ್ನು ಕಲ್ಪಿಸಬೇಕು ಅಂತೇಳಿ ಜಿಲ್ಲಾಡಳಿತ ಪೆಂಡಾಲ್ನ ವ್ಯವಸ್ಥೆ ಮಾಡಿರುವಂಥದ್ದು. ಮತ್ತೆ ವಿಶೇಷ ಚೇತನರು ಬಂದು ಮತದಾನ ಮಾಡಲಿಕ್ಕೆ ಅನುಕೂಲ ಆಗಲಿ ಅಂತೇಳಿ ಅವರಿಗೆ ವೀಲ್ ಚೇರ್ಗಳನ್ನು ವ್ಯವಸ್ಥೆ ಮಾಡಿರುವಂಥದ್ದು. ಇವೆಲ್ಲವನ್ನೂ ಸಹ ಮತಗಟ್ಟೆಯಲ್ಲಿ ಮಾಡಲಾಗಿದೆ. ಜಿಲ್ಲಾಡಳಿತ ಸಹ ಎಲ್ಲ ಸಿದ್ಧತೆಗಳನ್ನ ಮಾಡ್ಕೊಂಡಿದ್ದಾರೆ. ಯಾಕಂದರೆ ಮತದಾನ ಪ್ರಕ್ರಿಯೆ ಅನ್ನೋದೇನಿದೆ, ಸೊ ಪ್ರಜಾಪ್ರಭುತ್ವದ ಹಬ್ಬ ಇದೆ. ಯಾವುದೇ ರಾಜಕೀಯ ಪಕ್ಷಗಳು ಏನೇ ಆರೋಪ ಪ್ರತ್ಯಾರೋಪಗಳು ಮಾಡಲಿ, ಮತದಾರ ಪ್ರಭುವೇ ಅಂತಿಮವಾಗಿ ತನ್ನ ನಿರ್ಣಯವನ್ನು ಬರೆಯುವಂಥದ್ದು. ಹೀಗಾಗಿ ಮತದಾರರು ಹೆಚ್ಚಿನ ಸಂಖ್ಯೆಯಲ್ಲಿ ಮತಗಟ್ಟೆಗಳಿಗೆ ಬರಬೇಕು, ಪ್ರಜಾಪ್ರಭುತ್ವದ ಹಬ್ಬ ಯಶಸ್ವಿ ಆಗಬೇಕು ಅಂತೇಳಿ ಜಿಲ್ಲಾಡಳಿತ ಎಲ್ಲ ಸಿದ್ಧತೆಗಳನ್ನ ಮಾಡ್ಕೊಂಡಿತ್ತು. ಖಂಡಿತವಾಗಿಯೂ ಜಿಲ್ಲಾಡಳಿತ ಏನು ಶ್ರಮವನ್ನು ಪಟ್ಟಿತ್ತು ಅದು ಸಾರ್ಥಕತೆಯ ಕಡೆಗೆ ಸಾಗ್ತಾ ಇದೆ. ಯಾಕಂದರೆ ಬೆಳಗ್ಗೆ 7 ಗಂಟೆಗೆ ಸಾಕಷ್ಟು ಜನರು ಸರತಿ ಸಾಲಿನಲ್ಲಿ ನಿಂತು ಚನ್ನಪಟ್ಟಣದಲ್ಲಿ ಮತದಾನ ಮಾಡುವಂಥ ಕೆಲಸಕ್ಕೆ ಮುಂದಾಗಿದ್ದಾರೆ. ಮಾಲ್ತೇಶ್.